ಅವ್ರ ತಾಕತ್ ಏನಿದೆ ಅದನ್ನೆಲ್ಲ ಮಾಡಿಸ್ಬೋದು. ಇವ್ರು ಯಾರ್ಯಾರಿಗೆ ಏನೇನು ದ್ರೋಹ ಮಾಡಿದ್ದಾರೆ ಎಲ್ಲ ಮಾಹಿತಿ ಇದೆ. ನನ್ನ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ, ನನ್ನ ಎದುರುಗಡೆ ಪ್ರತಿಭಟನೆ ಮಾಡಲಿ. ನಮಸ್ಕಾರ, ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ. ನಾನು ಎಚ್ ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು: ಬಿಜೆಪಿ ನಾಯಕರ ವಿರುದ್ಧ ಎಸ್ಟಿಎಸ್ ಕಿಡಿ. ಯಶವಂತಪುರ ಬಿಜೆಪಿ ಪ್ರತಿಭಟನೆ, ಪೊಲೀಸ್ ಮೊಕದ್ದಮೆ ದಾಖಲು. ಶ್ರೀ ಯಲ್ಲಮ್ಮ ದೇವಿ ದೇವಸ್ಥಾನದಲ್ಲಿ ಚಂಡಿಕಾ ಹೋಮ. ವೀರ ಸಾವರ್ಕರ್ ಪುಣ್ಯತಿಥಿ, ಪಂಜಿನ ಮೆರವಣಿಗೆ. ರಾಜ್ಯಸಭೆಯ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದ ಎಸ್.ಟಿ. ಸೋಮಶೇಖರ್ ಅವರ ಕುರಿತಂತೆ ಬಿಜೆಪಿಯ ನಾಯಕರು ನೀಡುತ್ತಿರುವ ಹೇಳಿಕೆಗೆ ಎಸ್.ಟಿ. ಸೋಮಶೇಖರ್ ಪ್ರತಿಕ್ರಿಯೆ ನೀಡಿ ತೀವ್ರವಾಗಿ ಕಿಡಿಕಾರಿದ್ದಾರೆ. ನಾನು ಅಡ್ಡ ಮತದಾನ ಮಾಡಿದ್ದೇನೆ, ಅವರು ಸ್ವತಂತ್ರರು, ಏನು ಬೇಕೋ ಅದನ್ನು ಮಾಡಿಕೊಳ್ಳಲಿ ಎಂದು ಹೇಳಿರುವುದಷ್ಟೇ ಅಲ್ಲದೆ ಹೆತ್ತ ತಾಯಿಗೆ ದ್ರೋಹ ಎನ್ನುವ ಶಬ್ದ ಬಳಸುವುದು ಸರಿಯಲ್ಲ. ಇವರುಗಳು ಏನೇನು ಮಾಡಿದ್ದಾರೆ, ಯಾರಿಗೆ ದ್ರೋಹ ಬಗೆದಿದ್ದಾರೆ ಎನ್ನುವುದು ನನಗೆ ತಿಳಿದಿದೆ. ಅದನ್ನು ಬಿಚ್ಚಿಟ್ಟರೆ ಏನೇನೋ ಆಗಲಿದೆ, ಆ ಕೆಲಸ ನಾನು ಮಾಡುವುದಿಲ್ಲ ಎಂದು ಸೋಮಶೇಖರ್ ತಿಳಿಸಿದ್ದಾರೆ. ಆರ್ ಅಶೋಕ್ ವಿರುದ್ಧವೂ ಕೂಡ ಕಿಡಿಕಾರಿರುವ ಇವರು ಸೋಮಶೇಖರನ ಬಗ್ಗೆ ಮಾತನಾಡಲು ಬಂದರೆ 3 ವರ್ಷದಲ್ಲಿ ಇವರುಗಳು ಮಾಡಿರುವ ಎಲ್ಲ ಕೆಲಸಗಳನ್ನು ನಾನು ಬಹಿರಂಗಗೊಳಿಸುತ್ತೇನೆ ಎಂದು ಎಚ್ಚರಿಸಿದ್ದಾರೆ. ಅವರೆಲ್ಲ ಸ್ವತಂತ್ರರಿದ್ದಾರೆ, ಏನು ಬೇಕಾದರೂ ಮಾಡ್ಬೋದು, ಅನರ್ಹ ಮಾಡ್ಬೋದು, ಪಾರ್ಟಿ ಆಗ್ಬೋದು. ಅವ್ರ ತಾಕತ್ ಏನಿದೆ ಅದನ್ನೆಲ್ಲ ಮಾಡಿಸ್ಬೋದು, ಮಾಡಲಿ. ಚುನಾವಣೆ ಸಂದರ್ಭದಲ್ಲಿ ಆ ಮಾತನಾಡಲಿ, ನನ್ನ ವಿರುದ್ಧ ನಿಂತ್ಕೊಳ್ಳಿ. ಪ್ರಜಾಪ್ರಭುತ್ವ ಯಾರು ಬೇಕಾದ್ರೂ ನಿಲ್ಬೋದು. ಅದಕ್ಕೇನಿದೆ, ಸೋಲು ಗೆಲುವು ಇವ್ರ ಕೈಲಿಲ್ಲ, ಜನರ ಕೈಲಿದೆ. ಈ ಮೊನ್ನೆ ಎಲೆಕ್ಷನ್ನಲ್ಲೂ ಕೂಡ ಎಲ್ಲ ಅಗೇನೆಸ್ಟೇ ಮಾಡಿದ್ರು. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ 3 ಒಗ್ಗಟ್ಟಾಗಿ ನನ್ನ ವಿರುದ್ಧ ಫೈಟ್ ಮಾಡಿದ್ರು. 4 ಸಾರಿ ಆ ಕ್ಷೇತ್ರದಲ್ಲಿ ಗೆದ್ದಿದ್ದೇನೆ. ಚುನಾವಣೆ ಯಾರು ಬೇಕಾದ್ರೂ ನಿಲ್ಬೋದು, ಯಾರು ಬೇಕಾದ್ರೂ ಗೆಲ್ಬೋದು, ಯಾರು ಬೇಕಾದ್ರೂ ಸೋಲ್ಬೋದು. ಯಾರು ಅಯ್ಯೋ, ನಾನೇನು ಪಾಕಿಸ್ತಾನದಲ್ಲಿದ್ದೀನ ಇವರೇನು ಎದುರಿಸಕ್ಕೆ? ಯಾವ ಮಗನು ಇನ್ನೂ ಹುಟ್ಟಿಲ್ಲ ನನ್ನ ಎದುರಿಸಕ್ಕೆ. ಇವರಂಗೆ ಇಲ್ಲಿಗಲ್ ಏನಿಲ್ಲ. ನಾನು ಸ್ಟ್ರೈಟ್ ಇದ್ದೀನಿ. ಏನು ಮಾಡ್ತಾರೆ ಎದುರಿಸ ನೋಡ್ರ, ತಾಕತ್ತಿದೆ ಎದುರಿಸಲಿ. ನನ್ನ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ, ನನ್ನ ಎದುರುಗಡೆ ಪ್ರತಿಭಟನೆ ಮಾಡಲಿ. ಒಂದೊಂದೇ ತೆಗಿತೀನಿ. ನಾನು ಅವರು ಸುಮ್ಮನಿದ್ರೆ ನಾನು ಸುಮ್ಮನಿರ್ತೀನಿ. 3 ವರ್ಷದಲ್ಲಿ ಇವರ ಆಟಗಳೆಲ್ಲ ನಾನು ಕೂಡ ನೋಡಿದ್ದೇನೆ. ಯಡಿಯೂರಪ್ಪನ 6 ತಿಂಗಳು ಹಿಂದೆನೆ ಯಾರೆಲ್ಲ ಕರೆಸಿ ನನ್ನ ಮಾತಾಡಿದ್ರು, ಯಡಿಯೂರಪ್ಪನ 100% ಇಳಿಸ್ತೀನಿ ಅಂತ ಯಾರು ಹೇಳಿದ್ರು, ಅವೆಲ್ಲ ಸಾಕ್ಷಿ ಸಮೇತ ನಾನು ಹೇಳಬೇಕಾಗ್ತದೆ. ನಾನು ಇದುವರೆಗೂ ಆ ಥರ ಪಾಲಿಟಿಕ್ಸ್ ಮಾಡ್ಲಿಕ್ಕೆ ಹೋಗಲಿಲ್ಲ, ಸ್ಟ್ರೈಟ್ ಇದ್ದೀನಿ. ಅವರು ಈ ಥರ ಇಲ್ಲಿಗೆ ಪಲ್ಲಿಗೆ ಇಲ್ದೇ ಇರೋದೆಲ್ಲ ಹೇಳಕ್ ಹೋದ್ರೆ ತಾಯಿಗೆ ದ್ರೋಹ ಮಾಡಿದ್ರು, ಅದು ಮಾಡಿದ್ರು ಅಂತಂದ್ರೆ ಇವ್ರು ಯಾರ್ಯಾರಿಗೆ ಏನೇನು ದ್ರೋಹ ಮಾಡಿದ್ದಾರೆ ಎಲ್ಲ ಮಾಹಿತಿ ಇದೆ. ಹೌದು, ಮಾಡಿದ್ದೀನಿ. ಏನ್ರಿ ಇವಾಗ ಮಾಡಿದ್ದೀನಿ, ಮಾಡಿ ಇವ್ರು ಏನು ತಾಕತ್ ಏನಿದೆ ಕ್ರಮ ಕೈಗೊಳ್ಳಿ. ನನ್ನ ವಿರುದ್ಧ ಮಾಡಿದ್ದೀನಿ, ಏನು ತಪ್ಪೇನಿದೆ ಈಗ? ಎಸ್, ಮಾಡಿದ್ದೀನಿ, ಡಾನ್ ಇಟ್. ಏನಿವಾಗ ಬಿಡಿ. ಮತ್ತೆ ಯಾಕೆ ಪದೇ ಅದನ್ನೇ ಕೇಳ್ತೀರಿ? ಏನ್ ಮಾಡ್ತಾರೆ ಮಾಡಲಿ, ಅವ್ರು ಸ್ವತಂತ್ರರಿದ್ದಾರೆ. ಅದ್ಯಾವುದಕ್ಕೂ ಎದುರು ಮನುಷ್ಯ ಅಲ್ಲ. 20 ವರ್ಷ 25 ವರ್ಷ ಆಯ್ತು ನಾನು ರಾಜಕೀಯದಲ್ಲಿ ಇದ್ದೇನೆ. ಇದು ಪ್ರಜಾಪ್ರಭುತ್ವದಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಆದೇಶ. ಆತ್ಮಸಾಕ್ಷಿ ಗುಣವಾಗಿ ಮತ ಹಾಕಬೇಕು ಅಂತಕ್ಕಂಥದ್ದು. ಇದೇ ಬಿಜೆಪಿಯವರು ಕಾಂಗ್ರೆಸ್ ಮೇಲೆ ಕೊಟ್ಟಿಲ್ವಾ, ವಿಪ್ ಇಶ್ಯೂ ಮಾಡಿದ್ದಾರೆ ಅಂತೇಳಿ. ಹಿಮಾಚಲ ಪ್ರದೇಶದಲ್ಲಿ ಎಷ್ಟು ಜನ ಬಿಜೆಪಿಗೆ ವೋಟ್ ಹಾಕಲಿಲ್ಲ? ಅಲ್ಲಿ ಇಲ್ಗೊಂದು ನ್ಯಾಯ ಅಲ್ಗೊಂದು ನ್ಯಾಯನವರು. ನಾವೆಲ್ಲ 17 ಜನ ಬಿಜೆಪಿಗೆ ಬಂದವಲ್ಲ. ನಾನು ಕಾಂಗ್ರೆಸ್ ಅಲ್ಲಿ ಗೆದ್ದಿರ್ಲಿಲ್ವಾಗ? ಕಾಂಗ್ರೆಸ್ ಅಲ್ಲಿ ಗೆದ್ದಿದ್ದೆ ತಾನೆ ನಾನು ಅವಾಗ. ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟು ತಾನೇ ಬಂದದ್ದು. ಆಗ ಯಶವಂತಪುರ ಕ್ಷೇತ್ರಕ್ಕೆ ಅನ್ಯಾಯ ಆಗಿರ್ಲಿಲ್ವಾ? ಈ ಬಿಜೆಪಿಲಿ ಗೆದ್ದು ನಾನು ರಾಜೀನಾಮೆ ಕೊಟ್ಟಿದ್ದೇನೆ. ಕೋರ್ಟ್ ಆದೇಶ, ಆತ್ಮಸಾಕ್ಷಿ ಮತ, ಅವ್ರಿಗೆ ಯಾರಿಗೆ ಬೇಕಾದ್ರೂ ಹಾಕಬಹುದು. ನಿಯಮ ಏನು, ಯಾರು ಅಲ್ಲಿರ್ತಾರೆ ಅವರಿಗೆ ತೋರಿಸಬೇಕು ಅಂತಕ್ಕಂಥದ್ದಿದೆ. ಅವ್ರು ಪ್ರೂವ್ ಮಾಡಲಿ. ಸ್ವತಂತ್ರರಿದ್ದಾರೆ ಮೈತ್ರಿ ಸರ್ಕಾರದವರು. 47 ಜನ ಬಿಜೆಪಿ ಅಭ್ಯರ್ಥಿಗೆ ಬಂದಿದೆ. ನಾನು ಹೆಬ್ಬಾರ್ ಹಾಕಿದ್ರು ಅಂತ ಇಟ್ಕೊಳ್ಳಿ, 49. ಜೆಡಿಎಸ್ಗೆ ಮಾಡಿದಂತೇನು ಇವರು ದ್ರೋಹ ಅಲ್ವಾ? MLC ಚುನಾವಣೆಯಲ್ಲಿ ಓಪನ್ ಆಗಿ ಸ್ಟೇಟ್ಮೆಂಟ್ ಮಾಡಿದ್ರೆ ಏನ್ ಮಾಡಿದ್ರು? ಅಪವಿತ್ರ ಮೈತ್ರಿ ರೀ. ಅವೇನು ಮೋದಿ ತಕ್ಕ ಹೋಗಿ ಕೈಯೋ ಕಾಲ ಕಟ್ಕೊಂಡು ಇಲ್ಲೇನು MP ಎಲೆಕ್ಷನ್ಗೆ ಚುನಾವಣೆಗಿರೋದು, ಈ ರಾಜ್ಯಸಭಾ ಚುನಾವಣೆಗೆ ಅಲ್ಲ. ಅವರು JDSನವ್ರಿಗೆ ಅರ್ಥವಾಗಬೇಕು. ಕುಮಾರಸ್ವಾಮಿಗೆ ನನ್ನ ವಿರುದ್ಧ ಮಾತನಾಡತಕ್ಕಂಥದ್ದಲ್ಲ. ಆತ್ಮಸಾಕ್ಷಿ ಕುಮಾರಸ್ವಾಮಿ ನನಗೆ ಹೇಳ್ಕೊಡ್ಬೇಕಾದಂತ ಅವಶ್ಯಕತೆ ಇಲ್ಲ.
ಅವ್ರ ತಟ್ಟೆ ಹೆಗಣ ಬಿದ್ದಿದೆ. ಯಾರೇನೇನು ಮಾಡಿದ್ರೆ ಗೊತ್ತಿದೆ, ನನಗೂ ಮಾಡ್ತೀನಿ. ನನಗೂ ರಾಜಕಾರಣ ಏನ್ ಬೇಕಾದ್ ನೋಡಿ ಮೇಡಮ್. ಪ್ರಜಾಪ್ರಭುತ್ವ ಸೋತಿರೋ ಇದರಲ್ಲಿ ಹೇಳ್ತಾರೆ, ಏನ್ ಮಾಡ್ತಾರೆ? ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಆತ್ಮಸಾಕ್ಷಿ ಮತ ಹಾಕಿದ್ದೇನೆ, ಪ್ರೂವ್ ಮಾಡ್ಲಿ. ಇವರು ಪ್ರೂವ್ ಮಾಡಾದ್ಮೇಲೆ ಏನ್ ಮಾಡ್ತಾರೆ ಮಾಡ್ಲಿ. ಅಷ್ಟೇ ಶಕ್ತಿ ದೇವ್ರು ನನಗೂ ಕೊಟ್ಟಿದ್ದಾನೆ ಕ್ಷೇತ್ರದಲ್ಲಿ. ಇವ್ರದೇ ಅಂತಲ್ಲ, ಆ ಶಕ್ತಿ ದೇವ್ರು ನನಗೂ ಕೊಟ್ಟಿದ್ದಾನೆ. ಪಾಪ ನೀವು ಹೋಗಿ ಕ್ಷೇತ್ರ ನೋಡ್ಕೊ ಬನ್ನಿ. ಯಾರೋ ಚಿಲ್ಲರೆ ಪಲ್ರೆಗಳ ಕೇಳ್ಬಿಟ್ಟು ಆ ಕ್ವಶನ್ ನನಗೆ ಕೇಳಬೇಡಿ. ನಾನೇ ನೀವೇನೇನು ಕೇಳ್ತಿದ್ರಿ, ನೀವೇನೇನು ಪ್ರಚಾರ ಮಾಡಿದ್ರಿ ಎಲ್ಲ ನನಗೆ ಮಾಹಿತಿ ಇದೆ. ನೀವು ಕೇಳ್ತಾ ಇದ್ರು ನನಗೆ ಮಾಹಿತಿ ಇದೆ. ಯಾರೆಲ್ಲ ಪಕ್ಕದಲ್ಲಿ ಕಿವಿಲಿ ಹೇಳ್ತಾ ಇದ್ರು ಅನ್ನೋದು ನನ್ನ ಹತ್ರ ಇದೆ. ಆ ಚಿಲ್ಲರೆ ಪಲ್ರೆಗಳೆಲ್ಲಾನು ಮಾತುಕಟ್ಟು ನೀವು ಹೋಗಿ ಯಶವಂತಪುರ ಕ್ಷೇತ್ರ ಹಾಕೊಂಡು ಬನ್ನಿ. ಎಷ್ಟು ಕುಡಿಯೋ ನೀರಿಗೆ ಸರ್ಕಾರ ಎಷ್ಟು ಕೊಟ್ಟಿದ್ದಾರೆ? ಇವ್ರದೇ ಪಾರ್ಟಿ ಎಂಪಿ ಇದ್ದಾರೆ. ಎಂಪಿ ಕುಡಿಯೋ ನೀರಿಗೆ ಎಷ್ಟು ಕೊಟ್ಟಿದ್ದಾರೆ? ನೀವು ವೆರಿಫೈ ಮಾಡಿ ಹಕ್ಕು ಮಾತಿಗೆ ಹಾಕಿ. ಕ್ಷೇತ್ರದಲ್ಲಿ ಗೊತ್ತಾಗ್ತದೆ ಏನು ಅಂತೇಳಿ. ಮೇಡಮ್ 100% ತಪ್ಪು. ಯಾರೇ ಕೂಗಿದ್ರು ಕೂಡ ಅದು 100ಕ್ಕೆ 100 ತಪ್ಪು. ಪೊಲೀಸ್ನವರು, ಗೃಹ ಮಂತ್ರಿಗಳಿಗೂ ಕೂಡ ನಾನು ಮಾತಾಡಿದ್ದೇನೆ. ಯಾರೇ ಆಗಲಿ ಅವರನ್ನ ಅರೆಸ್ಟ್ ಮಾಡಬೇಕು ಅಂತಕ್ಕಂಥದ್ದೇ, ಅದರಲ್ಲಿ ಎರಡನೇ ಮಾತಿಲ್ಲ. ಬಿಜೆಪಿಯವರು ಒಂದಂಶದ ಕಾರ್ಯಕ್ರಮ, ಅದು ಹೊರತುಪಡಿಸಿದ್ರೆ ಬೇರೆ ಕರ್ನಾಟಕದಲ್ಲಿ ಡೆವಲಪ್ಮೆಂಟ್ ದಾಲಿ ಮತ್ತೊಂದಾಲಿ ಯಾವುದು ಕೂಡ ಇಲ್ಲ. ಈ ಬೆಳಗಾಂ ಅಧಿವೇಶನ ಮಾಡ್ತಕ್ಕಂಥ ಉದ್ದೇಶ ಏನು? ಆ ಭಾಗದ ಜನರ ಸಮಸ್ಯೆಗಳನ್ನು ಮಾಡಬೇಕು ಅಂತೇಳಿ. ಆ ಜಮೀರ್ ಏನು ಅಂತ ಹೇಳ್ಬಿಟ್ಟು ಬೆಳಗ್ಗೆ 10:30 7:30 ಗಂಟೆ ಗಂಟ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಬೆಳಗಾಮಲ್ಲಿ. ಇಲ್ಲೂ ತಾನು ಏನ್ ಮಾಡ್ತಾರೆ, ಸಣ್ಣ ಪುಟ್ಟಕ್ಕೆಲ್ಲ ಪ್ರತಿಭಟನೆ ಮಾಡ್ತಕ್ಕಂಥದ್ದು, ಅಸೆಂಬ್ಲಿ ಕೂಗ್ತಕ್ಕಂಥದ್ದು, ಕರ್ನಾಟಕದ ಜನತೆಯ ಸಮಸ್ಯೆಗಳನ್ನ ಹೇಳ್ತಕ್ಕಂಥದ್ದಕ್ಕೆ ಮಾಡ್ತಕ್ಕಂಥದ್ದು. ಬರೀ ಪ್ರತಿಭಟನೆ ಅಂತಕ್ಕಂಥಲ್ಲ, ಪ್ರತಿಭಟನೆ ಹೊರಗಡೆ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಇದೆ. ಅಸೆಂಬ್ಲಿ ಒಳಗಡೆ ನೂರಾರು ಪ್ರಾಬ್ಲಮ್ಸ್ನ ಸರ್ಕಾರದ ಚುರುಕು ಮುಡಿಸ್ತಕ್ಕಂಥ ಕೆಲಸವನ್ನ ಅಸೆಂಬ್ಲಿ ಮಾಡ್ತಕ್ಕಂಥದ್ದಿದೆ. ಪ್ರತಿಭಟನೆ ಅಸೆಂಬ್ಲಿಲಲ್ಲ, ಹೊರಗಡೆ ಮಾಡ್ತಕ್ಕಂಥದ್ದು ಕೂಡ ಇದೆ. ಯಶವಂತಪುರ ಕ್ಷೇತ್ರ ಶಾಸಕ ಎಸ್.ಟಿ. ಸೋಮಶೇಖರ್ ರಾಜ್ಯಸಭಾ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿರುವ ಕುರಿತಂತೆ ಭಾರತೀಯ ಜನತಾ ಪಕ್ಷ ಹಾಗೂ ಜೆಡಿಎಸ್ ಸಂಯುಕ್ತವಾಗಿ ಕೆಂಗೇರಿ ಉಪನಗರದ ಹೊಯ್ಸಳ ವೃತ್ತದಲ್ಲಿ ರಸ್ತೆ ತಡೆ ಚಳವಳಿ ನಡೆಸಿ ತೀವ್ರವಾಗಿ ಪ್ರತಿಭಟನೆ ನಡೆಸಿರುವ ಕುರಿತಂತೆ ಪೊಲೀಸ್ ಠಾಣೆಯಲ್ಲಿ 2 ಮೊಕದ್ದಮೆಗಳು ದಾಖಲಾಗಿವೆ. ರಸ್ತೆ ತಡೆ ಚಳವಳಿಯಿಂದ ಸಾಕಷ್ಟು ತೊಂದರೆಯಾಗಿರುವ ಕುರಿತಂತೆ ಹೊಯ್ಸಳ ಸಿಬ್ಬಂದಿ ನೀಡಿರುವ ಮಾಹಿತಿ ಆಧರಿಸಿ ಸ್ವಯಂ ದೂರೊಂದು ದಾಖಲಾಗಿದ್ದರೆ, ಕಾಂಗ್ರೆಸ್ ಮುಖಂಡ ಪ್ರಭಾಕರ್ ನೀಡಿರುವ ಪ್ರತ್ಯೇಕ ದೂರಿನ ಹಿನ್ನೆಲೆಯಲ್ಲಿ ಮತ್ತೊಂದು ಮೊಕದ್ದಮೆ ದಾಖಲಾಗಿದ್ದು ಒಟ್ಟು 2 ಮೊಕದ್ದಮೆಗಳು ದಾಖಲಾಗಿವೆ. ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ಅನಿಲ್ ಚಳಗೇರಿ A1, ರಾ ಆಂಜನಪ್ಪ A2 ಆಗಿದ್ದು, ಶಶಿಕುಮಾರ್, ಮಾರೇಗೌಡ, ನವೀನ್, ಸತ್ಯ, ಶ್ಯಾಮಲ, ಅಶ್ವಿನಿ, ಜವರಾಯಗೌಡ, ಕಿಟ್ಟಿ, ಜಯರಾಮ್, ಸಂತೋಷ್, ರಂಗರಾಜು, ಸತ್ಯನಾರಾಯಣ ಸೇರಿದಂತೆ ಹಲವರ ಮೇಲೆ ಮೊಕದ್ದಮೆಗಳನ್ನು ದಾಖಲಿಸಲಾಗಿದೆ. ಕೆಂಗೇರಿ ಪೊಲೀಸರು ಸೆಕ್ಷನ್ 143, 283, 290, 504, 149, 143, 283, 290, 149 ಅಡಿಯಲ್ಲಿ ಮೊಕದ್ದಮೆ ದಾಖಲಿಸಿದ್ದಾರೆ. ಕೆಂಗೇರಿಯ ಶ್ರೀ ಯಲ್ಲಮ್ಮ ದೇವಿ ಮತ್ತು ಶ್ರೀ ಸಲ್ಲಾಪುರದಮ್ಮ ದೇವಿಯವರ 7ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ನವಚಂಡಿ ಹೋಮ ಆಚರಿಸಲಾಯಿತು. 2 ದಿನಗಳ ಕಾಲ ನಡೆದ ಚಂಡಿ ಹೋಮ, ಮಹಾಗಣಪತಿ ಪೂಜೆ ಸೇರಿದಂತೆ ಹಲವು ಹೋಮಗಳ ಸಹಿತ ಚಂಡಿ ಹೋಮ ನೆರವೇರಿಸಲಾಯಿತು. ಯಶವಂತಪುರ ಕ್ಷೇತ್ರ ಶಾಸಕ ಸಹಕಾರ ಸಚಿವ ಎಸ್.ಟಿ. ಸೋಮಶೇಖರ್ ಪೂರ್ಣಾಹುತಿಯಲ್ಲಿ ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರರಾದರು.
प्रसन्नवदनं ध्याये सर्वविघ्नोपशान्तये। ओम अमोपाक्ते समस्ते दुर्दक्षेद्वारा श्री परमेश्वर प्रेतत्वं शुभाभ्यां शुभनक्षत्र शुभयोग शुभकरणाय यमकुड़ा सकल विशेष विशिष्टाय अस्यां शुभादितो अमोपाक्ते समस्ते दुर्दक्षेद्वारा श्री परमेश्वर प्रेत्यर्थं सर्वेषां सह कुटुम्बानां क्षेमत्वैर्य धैर्यवीर्य विजय आयुरारोग्य ऐश्वर्यानाम् अभिवृद्धिर्दत्तमिटकाम्या सिद्धत्तम् सर्वाभीष्टदत्तं समस्त सन्मङ्गलामाप्तम् अस्याः देवदेव्याः इल्लम्मा सुल्लाप्रम्बिकायाः परिपूर्ण अनुग्रहभागणाशुद्धत्तम् अनुष्ठीयमानः सांवत्सरिक वार्षिक महोत्सवे महाचण्डी महायज्ञे विशेष प्रार्थना पूजादिकं करिष्ये। ध्रुवन्ते राजा वरुणो ध्रुवन्ते वो बृहस्पतिः ध्रुवन्तेन्द्रश्चाग्निश्च सन्धारयतां ध्रुवम्। Hey!
ದೇವಸ್ಥಾನದ ಪ್ರಮುಖರಾದ ಮುನಿರಾಜು, ವೈ ಕೃಷ್ಣ, ಶಾಂತರಾಜು, ಜೆ ರಮೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಅತ್ಯಂತ ಶ್ರದ್ಧಾಭಕ್ತಿಯಿಂದ ನವಚಂಡಿ ಹೋಮ ನೆರವೇರಿತು. ಸ್ವಾತಂತ್ರ್ಯ ಹೋರಾಟಗಾರ ವೀರ ಸಾವರ್ಕರ್ ಅವರ ಪುಣ್ಯತಿಥಿಯ ಅಂಗವಾಗಿ ವಿವೇಕ ಜಾಗೃತಿ ಆಶ್ರಯದಲ್ಲಿ ಕೆಂಗೇರಿಯ ಡಾಕ್ಟರ್ ರಾಜ್ಕುಮಾರ್ ವೃತ್ತದಿಂದ ಕೆಂಗೇರಿಯ ಪ್ರಮುಖ ಬೀದಿಗಳಲ್ಲಿ ಪಂಜಿನ ಮೆರವಣಿಗೆ ನಡೆಸಿ ವೀರ ಸಾವರ್ಕರ್ ಅವರ ನೆನಪನ್ನು ಮರುಕಳಿಸಿದರು. ಸಾವರ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಪಂಜಿನ ಮೆರವಣಿಗೆ ಆರಂಭಿಸಲಾಯಿತು. ಅಲ್ಲ ಗಂಧ ಕಡೆಗೆ ಚುಚ್ಚ ಬನ್ನಿ ಸರ್ ಬನ್ನಿ ಅನಿಲ್ ಮೊಬೈಲ್ ಮೊಬೈಲ್ ಬೀಳ್ತಾನ ಎಲ್ಲ ಅಂಟಿ ಕೂಡ ರಾಜೇಶ ಎಲ್ಲರೂ ಕೂಡ ಬನ್ನಿ ಸರ್ ಈ ಕಡೆ भारत माता की भारत माता की वीर सावरकर ಅವರಿಗೆ ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರಿಗೆ ದೇಶಭಕ್ತ ವೀರ ಸಾವರ್ಕರ್ ಅವರಿಗೆ ಆಕಡೆ ಹೋಗೋ ಇಟ್ಬಿಡಿ ಇಟ್ಬಿಡಿ अमर रहे अमर रहे अमर रहे अमर रहे अमर रहे अमर रहे बोलो भारत माता के बोलो भारत माता के अमर रहे भारत माता की ವಿವೇಕ ಜಾಗೃತಿಯ ಅಧ್ಯಕ್ಷ ನಾಗರಾಜ್, ಪ್ರಧಾನ ಕಾರ್ಯದರ್ಶಿ ಉಪೇಂದ್ರ ನೇತೃತ್ವದಲ್ಲಿ ನಡೆದ ಪಂಜಿನ ಮೆರವಣಿಗೆಯಲ್ಲಿ ಮಾಜಿ ಮಹಾನಗರ ಪಾಲಿಕೆ ಸದಸ್ಯ ರಾ ಆಂಜನಪ್ಪ, ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ಅನಿಲ್ ಚಳಗೇರಿ, ಮುಖಂಡರಾದ ಜೆ ರಮೇಶ್, ಕೆಆರ್ ಸುಧೀರ್ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು.